ಎಲ್ಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ದಿನ ಆದ್ಮೇಲೆ ವಾಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲಿದೀವಿ ಅಂದ್ರೆ ಥಿಯೇಟರ್ ಅಲ್ಲಿ. ಯಾಕಂದ್ರೆ ಇವತ್ತು ಲವ್ ಮಾಕ್ಟೈಲ್ 3 ನೋಡಕ್ ಬಂದಿದೀವಿ ಗೈಸ್. ಪಾರ್ಟ್ 1 ಪಾರ್ಟ್ 2 ಅಂತೂ ಚಿಂದಿ ಆಗಿತ್ತು. ಇವಾಗ ಪಾರ್ಟ್ 3 ಫುಲ್ ಎಮೋಷನಲ್ ಆಗಿ ನೋಡಕ್ ಬಂದಿದೀವಿ. ಸೊ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಯ್ತು. ಇಂಟ್ರೋನೇ ಮಸ್ತಾಗಿತ್ತು ಅನ್ಕೊಳ್ಳಿ. ಈ ಮಗು ಇದ್ರಲ್ಲಿ ಅವ್ರ ಲವ್ ಸ್ಟೋರಿಯಲ್ಲೇ ಏನ್ ತೋರಿಸಿಲ್ಲ. ಇದ್ರಲ್ಲಿ ಏನೇ ಇದ್ರು ಫಾದರ್ ಅಂಡ್ ಡಾಟರ್ ಲವ್ ಅಷ್ಟೇ ತೋರಿಸಿರೋದು. ಒಂದು ಅಪ್ಪ ಮಗಳನ್ನ ಹೆಂಗ್ ಪ್ರೀತಿಸ್ತಾರೆ ಅಂತ, ಒಂದು ಮಗಳು ಅಪ್ಪನ ಹೆಂಗ್ ಪ್ರೀತಿಸ್ತಾರೆ ಅಂತ, ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂತ ಅಷ್ಟೇ. ಆಮೇಲೆ ಈ ಪಿಕ್ಚರ್ ಅಲ್ಲಿ ಮೈನ್ ಹೇಳ್ಬೇಕಾಗಿರೋದು ಈ ಕೋರ್ಟ್ ಸೀನು ಗೈಸ್. ಆಮೇಲೆ ಇವ್ರ ಕಾಮಿಡಿ, ಈ ಜಗ್ಗ ಅವ್ರದ್ದು ಕಾಮಿಡಿ ಎಲ್ಲ ಮಸ್ತಾಗಿತ್ತು. ಪಕ್ಕ ಎಲ್ಲರೂ ಎಮೋಷನ್ ಆಗ್ತೀರಾ. ಒಂದ್ಸತಿ ಪಿಕ್ಚರ್ನ ನೋಡಿ. ಕನ್ನಡ ಪಿಕ್ಚರು ಬೆಳೆಸ್ಬೇಕು ತುಂಬಾನೇ. ಅಂದ್ರೆ ಈ ಪಿಕ್ಚರ್ ಆ ಥರ ಐತೆ. ಸ್ಟೋರಿ ಮಾತ್ರ ಎಮೋಷನಲ್ ಅಂತೂ ಪಕ್ಕ ಆಗ್ತೀವಿ. ನಾನೇ ಹತ್ಬಿಟ್ಟೆ ಒಂದೆರಡು ಸತಿ. ಆಮೇಲೆ ನಾನು ರಿವ್ಯೂ ಕೊಡಕ್ಕೆ ಹೋಗ್ತೀನಿ. ರಿವ್ಯೂಗೆ ಕರೆದಿದ್ರು, ಅದಕ್ಕೆ ಫಿಲ್ಮಿ ಬಸ್ ಎಲ್ಲರೂ ಬರ್ಬೇಕಂತ ಕೇಳ್ಕೊತೀನಿ. ಎಲ್ಲರೂ ಎಲ್ಲ ಫ್ಯಾಮಿಲಿ ಬಂದು, ಆಮೇಲೆ ಸ್ವಲ್ಪ ಎಲ್ಲ ಫಾದರ್ಸು ಡಾಟರ್ಸು ಎಲ್ಲ ಬಂದು ನೋಡ್ಬೇಕಂತ ಕೇಳ್ಕೊತೀವಿ. ಯಾಕಂದರೆ ಎಲ್ಲ ಫಾದರ್ ಲವ್ವು ಆಮೇಲೆ ಡಾಟರ್ಸ್ ಲವ್ ಅದು ಸ್ವಲ್ಪ ಜಾಸ್ತಿ ತೋರಿಸಿದ್ದಾರೆ. ಅದಕ್ಕೆ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ? ಅದೇ ಬ್ರೋ, ಫಾದರ್ ಲವ್ ಮತ್ತು ಫಾದರು ಮತ್ತು ಡಾಟರು ಒಂದು ಯಾವ ಬಂಧದಲ್ಲಿರ್ತಾರೆ ಅಂತ, ಯಾವ ರಿಲೇಷನ್ಶಿಪ್ಪಲ್ಲಿರ್ತಾರೆ ಅಂತ, ಅವರ ಒಂದು ರಿಲೇಷನ್ಶಿಪ್ಪು ಯಾವ ಥರ ಇರುತ್ತೆ ಅಂತ, ಅಂದರೆ ಅವರೆಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಅಂತ. ನಾನಿದೆ ಫಸ್ಟ್ ಟೈಮ್ ಒಂದು ಮೂವಿನ ರಿವ್ಯೂ ಕೊಡ್ತಾ ಇರೋದು, ಅದು ಕನ್ನಡ ಮೂವಿನ. ಯಾಕಂದ್ರೆ ಅಷ್ಟೊಂದು ಚೆನ್ನಾಗೈತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕಂತ ಕೇಳ್ಕೊತಾ ಇದ್ದೀನಿ. ನಾವು ಹೋಗೋದಕ್ಕಂತೂ ವರ್ತ್ ಅಂತ ಹೇಳ್ತೀನಿ. ಎಲ್ಲರೂ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಎಷ್ಟೊಂದು ಜನ ನೋಡಿರ್ತೀರಾ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್.